ಬಿಎಂಟಿಸಿ ಬಸ್ನಲ್ಲಿ ಮಫ್ತಿಯಲ್ಲಿ ಸಾರಿಗೆ ಸಚಿವರೇ ಸಂಚರಿಸಿದ್ರು. ಚಿಲ್ಲರೆ ಕೊಡಲಿಲ್ಲ ಅಂತ ಬಸ್ನಿಂದ ಸಚಿವರನ್ನೇ ಕೆಳಗಿಳಿರಿ ಅಂತ ಹೇಳಿದಂತಹ ಕಂಡಕ್ಟರ್ ತಲೆದಂಡುವಾಗಿದೆ. ಪ್ರಯಾಣಿಕರ ಮೇಲೆ ದರ್ಪ ತೋರೋ ನಿರ್ವಾಹಕರಿಗೆ ಎಚ್ಚರಿಕೆಯನ್ನ ರವಾನಿಸಲಾಗಿದೆ. ಬಿಎಂಟಿಸಿ ಬಸ್ನಲ್ಲಿ ಸಾರಿಗೆ ಸಚಿವರಿಂದ ರಿಯಾಲಿಟಿ ಚೆಕ್ ಎಫೆಕ್ಟ್. ಚಿಲ್ಲರೆ ಕೊಡಿ ಇಲ್ಲ ಬಸ್ನಿಂದ ಇಳಿಯಿರಿ ಎಂದಿದ್ದ ಕಂಡಕ್ಟರ್ ಸಸ್ಪೆಂಡ್. ಸಾರಿಗೆ ಸಚಿವ ಭೈರತಿ ಸುರೇಶ್ ಇತ್ತೀಚೆಗಷ್ಟೇ ಜುಲೈ 11ರಂದು ಬಿಎಂಟಿಸಿ ಬಸ್ನಲ್ಲಿ ರಿಯಾಲಿಟಿ ಚೆಕ್ಗೆ ಇಳಿದಿದ್ರು. ವ್ಯವಸ್ಥೆ ಹೇಗಿದೆ, ಪ್ರಯಾಣಿಕರ ಸಮಸ್ಯೆಗಳೇನು, ಅದರ ಬಗ್ಗೆ ಖುದ್ದು ಪರಿಶೀಲಿಸಲು ಮುಂದಾಗಿದ್ರು. ರಾತ್ರಿ 9:30 ಸುಮಾರಿಗೆ ಈಶಾನ್ಯ ವಿಭಾಗದ ಘಟಕ 14ರ KA 57F 3640 ಈ ನಂಬರ್ನ ಬಸ್ ಹತ್ತಿದ್ರು. ಮಾರ್ಗ ಸಂಖ್ಯೆ 279E ಕೆಂಪೇಗೌಡ ಬಸ್ ನಿಲ್ದಾಣ ಟು ನಾಗಶೆಟ್ಟಿಹಳ್ಳಿ ರೂಟ್ನ ಬಸ್ ಆಗಿತ್ತು. ಹೆಬ್ಬಾಳದಿಂದ ಬಸ್ ಹತ್ತಿದ್ದ ಸಾರಿಗೆ ಸಚಿವ ಭೈರತಿ ಸುರೇಶ್ ಭೂಪಸಂದ್ರಕ್ಕೆ ಹೋಗೋದಕ್ಕೆ ಟಿಕೆಟ್ ಕೇಳಿದ್ರು. ಕಂಡಕ್ಟರ್ಗೆ ₹100 ನೋಟ್ ಕೊಟ್ರು. ಆದರೆ ಕಂಡಕ್ಟರ್ TG ರಾಮಕೃಷ್ಣಗೆ ಸಚಿವರು ಎನ್ನುವುದು ಗೊತ್ತಿಲ್ಲದೆ ಅನುಚಿತವಾಗಿ ವರ್ತಿಸಿದ್ರು. ₹6 ಟಿಕೆಟ್ಗೆ ₹100 ಕೊಟ್ರೆ ಎಲ್ಲಿಂದ ಚಿಲ್ಲರೆ ತರೋದು? ಚಿಲ್ಲರೆ ಕೊಡಿ, ಇಲ್ಲ ಅಂದ್ರೆ ಬಸ್ನಿಂದ ಕೆಳಗಿಳಿರಿ ಅಂತ ಉದ್ದಟತನ ತೋರಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ದೇಶಾದ್ಯಂತ ಸದ್ದು ಮಾಡಿತ್ತು. ಚಿಲ್ಲರೆ ಇಲ್ಲ ಅಂತಂದ್ರೆ UPI ಪೇಮೆಂಟ್ ಮಾಡಬಹುದಲ್ಲ ಅಂತ ಪ್ರತಿಪಕ್ಷ ನಾಯಕರು ಪ್ರಶ್ನೆ ಕೂಡ ಮಾಡಿದ್ರು. ಈಗೆಲ್ಲ UPI ಇದೆಯಲ್ಲ, ಇದರಲ್ಲಿ ಸ್ಕ್ಯಾನರ್ ಇದೆಯಲ್ಲ, QR ಕೋಡ್ ಇದೆಯಲ್ಲ, ಅದರಲ್ಲೇ ಮಾಡಿಸ್ಬೇಕಾಗಿತ್ತು ನೀವು. ಈ ಪ್ರಕರಣದ ಬೆನ್ನಲ್ಲೇ ಬಿಎಂಟಿಸಿ ಎಚ್ಚೆತ್ತುಕೊಂಡಿದೆ. ಸಚಿವರು ತಮ್ಮ ಬಳಿ ಚಿಲ್ಲರೆ ಇಲ್ಲ ಅಂತ ತಿಳಿಸಿದಾಗ ಬಸ್ನಿಂದ ಇಳಿಯುವಂತೆ ತಿಳಿಸಿರುವುದು, ಉದ್ದಟತನದಿಂದ ವರ್ತಿಸಿರುವುದು ಗಮನಕ್ಕೆ ಬಂದಿದೆ. ಅಲ್ಲದೆ ಬಿಎಂಟಿಸಿಯಲ್ಲಿ 2024ರಿಂದಲೇ UPI ಮೂಲಕ ಟಿಕೆಟ್ ಪಾವತಿ ವ್ಯವಸ್ಥೆ ಜಾರಿಯಲ್ಲಿದೆ. 53% ಆದಾಯ UPI ಮೂಲಕವೇ ಸಂಗ್ರಹವಾಗ್ತಾ ಇದೆ. ಈ ವ್ಯವಸ್ಥೆ ಬಗ್ಗೆ ಪ್ರಯಾಣಿಕರಿಗೆ, ವಿಶೇಷವಾಗಿ ಸಚಿವರ ಗಮನಕ್ಕೆ ತರುವಲ್ಲಿ ಸಂಬಂಧಪಟ್ಟ ನಿರ್ವಾಹಕರು ವಿಫಲರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದರಿ ಕರ್ತವ್ಯದಲ್ಲಿದ್ದ ಚಾಲಕ ಕಂ ನಿರ್ವಾಹಕ ರಾಮಕೃಷ್ಣ TGಯ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಿ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ. ಫನ್ವರ್ಲ್ಡ್ ಸಮೀಪ ಅಧಿಕೃತ ಬಸ್ ನಿಲುಗಡೆಗೂ ಆದೇಶ. ಜೈಮಹಲ್ ರೋಡ್ ಫನ್ವರ್ಲ್ಡ್ ಸಮೀಪ ಪ್ರಯಾಣಿಕರೊಬ್ಬರು ಕೈ ತೋರಿಸಿದ್ರು ಕೂಡ ಬಸ್ ನಿಲುಗಡೆ ಮಾಡಿರಲಿಲ್ಲ. ಈ ಬಗ್ಗೆ ಸಚಿವರು ಕಂಡಕ್ಟರ್ಗೆ ತರಾಟೆಗೆ ತೆಗೆದುಕೊಂಡ್ರು. ಅದನ್ನು ಪರಿಗಣಿಸಿರುವ ಬಿಎಂಟಿಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಚಿವರ ನಿರ್ದೇಶನದಂತೆ ಫನ್ವರ್ಲ್ಡ್ ಸಮೀಪ ಅಧಿಕೃತ ಬಸ್ ನಿಲುಗಡೆಗೆ ಆದೇಶಿಸಿದೆ. ಚಾಲಕ ನಿರ್ವಾಹಕರಿಗೆ ಪ್ರಯಾಣಿಕ ಸ್ನೇಹಿ ಸೇವೆಗೆ ಸಮಗ್ರ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್ TV9.